ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ದ ನಾಲೆಜ್ ಬ್ಯಾಂಕ್. ಇಲ್ಲಿ ನೀವು ಡಿಫ್ರೆಂಟ್ ವರ್ಡ್ಸ್ಗೆ ಡಿಫ್ರೆಂಟ್ ಮೀನಿಂಗ್ಸ್ ತಿಳ್ಕೊಬೋದು. ಸೊ ಇವತ್ತು ನಂದು ಫಸ್ಟ್ ಡೇ. ಸೊ ಫಸ್ಟ್ ಈಸ್ ದ ವರ್ಡ್ ವಿಚ್ ಐ ಆಮ್ ಗೋಯಿಂಗ್ ಟು ಟೆಲ್ ಇಸ್ ಕ್ರಾಸ್ ಡ್ರೆಸ್ಸರ್. ಕ್ರಾಸ್ ಡ್ರೆಸ್ಸರ್ ಅಂದರೆ ಲೈಕ್ ವುಮೆನ್ ಆಗಿರಲಿ ಮೆನ್ ಆಗಿರಲಿ ಅವ್ರ ಆಪೋಸಿಟ್ ಇರೋ ಸೆಕ್ಸ್ ಥರ ರೆಡಿ ಆಗೋದು. ಲೈಕ್ ಈಗ ಹುಡುಗಿ ಅಂತ ಇದ್ರೆ ಹುಡುಗನ ಥರ ರೆಡಿ ಆಗೋದು, ಹುಡುಗ ಆಗಿದ್ರೆ ಹುಡುಗಿ ತರ ರೆಡಿ ಆಗೋದು. ಇದು ಒಂಥರ ಡಿಸೀಸ್ ತರ ಅಲ್ಲ, ಲೈಕ್ ಸಮ್ ಡಿಸಾರ್ಡರ್. ಲೈಕ್ ಇದು ಹೆಂಗ್ ಅನ್ಸುತ್ತೆ ಅಂದ್ರೆ ಸ್ವಲ್ಪ ಜನಕ್ಕೆ ಟೈಮ್ಸ್ ಇಟ್ ಮೇ ಟೇಕ್ ಅರೌಂಡ್ 6 ಮಂತ್ಸಿಗೆ ಒಂದ್ಸರಿ ಅನ್ಸುತ್ತೆ, ಒಬ್ಬೊಬ್ಬರಿಗೆ ವೀಕ್ಲಿ ಒಂದ್ಸರಿ ಅನ್ಸುತ್ತೆ, ಒಬ್ಬೊಬ್ಬರಿಗೆ 2 days ಒನ್ಸ್ ಈ ತರ ರೆಡಿ ಆಗ್ಬೇಕು ಅಂತ ಅವರಿಗೆ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಇಟ್ ಮೇ ಬಿ ಫಾರ್ ಲೇಡೀಸ್ ಆರ್ ಫಾರ್ ಜೆಂಟ್ಸ್, ಇಬ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಈಗ ಅಕಸ್ಮಾತ್ ಹುಡುಗಿ ಆಗಿದ್ರೆ ನಾನು ಹುಡುಗನ್ ತರ ಕಾಣ್ಬೇಕು, ಹುಡುಗನ್ ತರ ರಿಯಾಕ್ಟ್ ಮಾಡ್ಬೇಕು, ಆಕ್ಟ್ ಮಾಡ್ಬೇಕು ಅಂತ ಅವ್ರ ಒಳಗಡೆನೆ ಅನಿಸ್ತಿರುತ್ತೆ. ಅದನ್ನ ನಾವು ಚೇಂಜ್ ಆಗಲ್ಲ. ಇದು ಹೆರಿಡಿಟಿಯಿಂದ ಆದ್ರೂ ಬಂದಿರ್ಬೋದು, ಇಲ್ಲಾಂದ್ರೆ ಸಮ್ ಹಾರ್ಮೋನಲ್ ಚೇಂಜಸ್, ಲೈಟ್ ಆಗಿ ಹಾರ್ಮೋನ್ ಚೇಂಜ್ ಆಗಿ ಕೂಡ ಆಗಿರ್ಬೋದು. ಸೊ ಈ ಕ್ರಾಸ್ ಡ್ರೆಸ್ಸರ್ಸ್ಗೆ ಯಾವತ್ತೂ ಅವ್ರು ಹೇಳ್ಕೊಳಲ್ಲ ಲೈಕ್ ಐ ಮೈ ಕ್ರಾಸ್ ಡ್ರೆಸ್ಸರ್, ಬಟ್ ಅವ್ರು ರೆಡಿ ಆದಾಗ ಮಾತ್ರ ಮಸ್ತಾಗಿ ಕಾಣಿಸ್ತಾರೆ. ಹುಡುಗ ಆಗಿದ್ರೆ ಹುಡುಗಿ ತರ ರೆಡಿ ಆದ್ರೆ ಸೇಮ್ ಹುಡುಗಿ ಲುಕ್ಸೇ ಬರುತ್ತೆ, ಹುಡುಗಿ ತರನೇ ಆಕ್ಟ್ ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ. ಅಂಡ್ ಯು ನೋ ದಟ್ ಅವ್ರಿಗೆ ಈ ತರ ರೆಡಿ ಆಗ್ಲಿಲ್ಲ ಅಂದ್ರೆ ಲೈಕ್ ದೇ ವಿಲ್ ಬಿ ಡಿಸ್ಟರ್ಬ್ ಮೆಂಟಲಿ ಅವರು ಡಿಸ್ಟ್ರಾಕ್ಷನ್ಸ್ ಒಳಗಾಗಿ, ಸ್ಟ್ರೆಸ್ಗೆ ಒಳಗಾಗಿ ಸಮ್ ಡಿಸಾರ್ಡರ್ಸ್ ಬರುತ್ತೆ. ಸೊ ಈ ಕ್ರಾಸ್ ಡ್ರೆಸ್ಸರ್ಸ್ ತುಂಬಾ ಕಡೆ ಇರ್ತಾರೆ, ಬಟ್ ಯಾರು ಹೇಳ್ಕೊಂಡಿರಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ತರ ಡೈಲಿ ಡಿಫ್ರೆಂಟ್ ವರ್ಡ್ಸ್ನ ತಿಳ್ಕೊಳೋದಕ್ಕೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.